ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೂ, ನೋಡಿದವರಿಗೂ, ನೋಡದೇ ಇರುವವರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಈಗ ನೋಡ್ರಿ ಇವತ್ತು ನಾನು ಹೊಸ ರೆಸಿಪಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾವುದೇ ಎಣ್ಣೆ ಒಳಗೆ ಕರಿದೇ ಮಾಡದಿರುವಂಥ ಆಹಾರ ಇದು. ಈಗ ನೋಡ್ರಿ ಕೋಲ್ಡ್ ಟೈಮ್ ಒಳಗೆ ಎಣ್ಣೆ ನಾವು ಕರೆದು ತಿನ್ನೋದ್ರಿಂದ ತುಂಬ ಕೋಲ್ಡ್ ಆಗ್ಬೋದು, ನೆಗಡಿ ಬರ್ಬೋದು, ಕಫ ಬರ್ಬೋದು. ಅದಕ್ಕೋಸ್ಕರ ನಿಮಗೆ ಈವ್ನಿಂಗ್ ಟೈಮ್ ಯಾವುದೇ ರೀತಿ ಎಣ್ಣೆಯನ್ನು ಯೂಸ್ ಮಾಡದೆ ಸ್ನ್ಯಾಕ್ಸ್ ಮಾಡೋದಂತ ತಿಳಿಸ್ಕೊಡ್ತೇನೆ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಿರುವ ಬೆಲ್ ಐಕಾನ್ ಸರಿ ಕ್ಲಿಕ್ ಮಾಡಿಬಿಡ್ರಿ. ಯಾವುದೇ ರೀತಿ ಸ್ಕಿಪ್ ಕೂಡ ಮಾಡದೆ ವಿಡಿಯೋನ ನೋಡ್ತಾ ಹೋಗಿ. ನೋಡ್ರಿ ಈಗ ನಾನು ಯಾವ ರೀತಿ ಈ ರೆಸಿಪಿ ಮಾಡೋದಂತ ತಿಳಿಸ್ಕೊಡ್ತೇನೆ. ನೀವೆಲ್ಲಾದರೂ ಕಾಯ್ತಿದ್ದೀರಾ ಅಂತ ಗೊತ್ತು, ಆದರೆ ಯಾವ ರೀತಿ ಮಾಡೋದಂತ ನಾನು ಇನ್ನೇನು ಲೇಟ್ ಮಾಡೋದಿಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 2 ಬೌಲ್ ನೀವು ಪ್ಯೂರ್ ಕಡಲೆ ಹಿಟ್ಟನ್ನು ತಗೋಬೇಕು. ತಗೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೀವು ಈ ರೀತಿ ಕಲಿಸ್ತಾ ಹೋಗಬೇಕು. ಈ ರೀತಿ ನಾವೇನು ಮಾಡಬೇಕು, ಕಲಿಸ್ತಾ ಒಂದು 10 ನಿಮಿಷ ಆದರೂ ನೀವು ಕಲಿಸ್ಬೇಕು. ಅಂದರೆ ನಾವು ಮಾಡುವ ರೆಸಿಪಿ ತುಂಬ ಟೇಸ್ಟಾಗಿ ಬರುತ್ತೆ. ನೋಡ್ರಿ ಈ ರೀತಿ ಹಾಕಿ ನಾವು ನೀರು ಹಾಕಿ ಕಲಿಸ್ತಾ ಹೋಗಬೇಕು. ಈ ರೀತಿ ಎತ್ತಿ ನೋಡ್ರಿ, ಒನ್ ಟೈಮ್ ನಿಮ್ಗೆ ಗೊತ್ತಾಗ್ತದೆ. ಎಳಿ ಬರಾಕತ್ತೆ ಅಂತಂದ್ರೆ ಅದನ್ನು ನೀವು ಬಂದಿದೆ, ಕಲ್ಲು ಸುನುಕಿ ಚೆನ್ನಾಗಿ ಆಗಿದೆ, ಹಿಟ್ಟಿಂದು ಹದವಾಗಿ ಬಂದಿದೆ, ಮೃದುವಾಗಿ ಆಗಿದೆ ಅಂತ ನೀವು ತಿಳ್ಕೋಬೇಕು. ಈ ರೀತಿ ಇನ್ನೂ ಸ್ವಲ್ಪ ನೀರು ಹಾಕಿ ನಾನು ಮತ್ತೆ ತಿರುಕೊಂತ ಹೊಂಟೇನ್ರಿ. ಈ ರೆಸಿಪಿ ನಾನು ಮಾಡ್ಲಕತ್ತನಲ್ಲ, ನಿಮಗೇನಾದ್ರೂ ಇಷ್ಟ ಆದರೆ ಮುಂದೆ ನೋಡ್ತಿರಲ್ಲ, ಇಷ್ಟ ಆದರೆ ನೀವು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಕಮೆಂಟ್ ಹಾಕಿ. ನೀವು ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡ್ರಿ. ಕಲಸಿದಂಥ ಹಿಟ್ಟು ಸೈಡ್ಗಿಟ್ಟು ಒಂದು ಪಾತ್ರೆ ತೊಗೊಂಡೇನ್ರಿ. ಒಂದು ಪಾತ್ರೆಗೆ ಏನು ಮಾಡೀನಿ, ಸುತ್ತಲೂ ಆಯಿಲ್ ಹಚ್ಚಿ ಇಡ್ತಾ ಇದ್ದೀನಿ. ನಿಮಗೆ ಆಯಿಲ್ ಬೇಕಂದರೆ ಇಲ್ಲಿ ನಾನು ಶುದ್ಧವಾದ ಕೊಬ್ಬರಿ ಎಣ್ಣೆ ಹಚ್ಚಿ ಇಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಏನು ಸಾಮಾನು ಬೇಕಂತಂದ್ರೆ ಒಂದು ಸ್ವಲ್ಪ 2 ಚಮಚ ನೀವು ಇಲ್ಲಿ ಉಪ್ಪು ಹಾಕ್ರಿ. ಒಂದು ಇನೋ ಪಾಕೆಟ್ ಬೇಕ್ರಿ, ಇಲ್ಲ ಬೇಕಿಂಗ್ ಸೋಡಾನು ನಡಿತೈತಿ. ಆದರೆ ಇನೋ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಾಗಿ ಉಬ್ಬಿ ಬರ್ತದೆ. ನೋಡ್ರಿ ಉಬ್ಬಿ ಬರ್ತದೆ ಅನ್ನಂತಲೇ ನಾನು ಇಲ್ಲಿ ಯಾವ ರೀತಿ ಏನು ಮಾಡ್ತಾ ಇದ್ದೀರಾ ಅಂತ ನಿಮ್ಮ ತಲೆಯಲ್ಲಿ ಕೊರಿತಾ ಇದೆ. ಇನ್ನೇನು ವೆಯ್ಟ್ ಮಾಡೋದಿಲ್ಲ. ಈಗ ನೋಡ್ರಿ ಉಬ್ಬಿದಂಥ ಹಿಟ್ಟನ್ನು ಕಲಿಸಿಕೊಂಡಂಥ ಹಿಟ್ಟು ಒಂದು ಪಾತ್ರೆಗೆ ಹಾಕಿ ಕುಕ್ಕರ್ನಲ್ಲಿ 2 ಗ್ಲಾಸ್ ನೀರು ಹಾಕಿ ಅದರ ತಳಗ ಒಂದು ಸ್ಟ್ಯಾಂಡ್ ಇಟ್ಟು ಅದನ್ನು ಇಟ್ಬಿಟ್ಟೆ. ನೀವೇನಾದರೂ ನನ್ನ ರೆಸಿಪಿ ಹಿಂದಿನ ನೋಡಿ ಕೇಕ್ ಯಾವ ರೀತಿ ಮಾಡೇನಂತ ಏನಾದರೂ ತಿಳ್ಕೊಂಡ್ರೆ ಇದು ಕೂಡ ನಿಮಗೆ ಗೊತ್ತಾಗ್ತದೆ. ಇದೇನು ಕೇಕ್ ಅಲ್ಲ. ಸೈಡಿಗೆ ಅದನ್ನು 10 ನಿಮಿಷ 2 ಸೀಟಿ ಆಗುತ್ತನ ಇಟ್ಬಿಟ್ಟೆ. ಆಮೇಲೆ ಸೈಡಿಗೆ ಒಂದು ಪಾತ್ರೆ ತಗೊಂಡು ಏನು ಮಾಡ್ತಾ ಇದ್ದೀನಿ, 2 ಸ್ಪೂನಲ್ಲಿ ಪ್ಯೂರ್ ಮನೆಯಲ್ಲೇ ಗಾನ ಆಡಿಸ್ಕೊಂಬಂದಂತಹ ಎಣ್ಣೆ, ಯಾವ ಎಣ್ಣೆ ಅಂತಂದರೆ ಶೇಂಗಾ ಎಣ್ಣೆನ ಇಲ್ಲಿ 2 ಸ್ಪೂನ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕಾದ ಎಣ್ಣೆಯನ್ನು ಬಳಸ್ಬೋದು, ಏನು ಅಭ್ಯಂತರ ಇಲ್ಲ. ನೋಡ್ರಿ ಅದಕ್ಕೆ ಚಟಪಟ ಸಿಡಿಯುವಂಥ ಒಂದು ಸ್ವಲ್ಪ ಸೌಂಡ್ ಬರುವಂಥ ಸ್ವಲ್ಪ ಟೇಸ್ಟಿಯಾಗಿ ಇರುವಂತಹ ಹಾಕಬೇಕಲ್ಲ ಏನಾದರೂ, ಅದಕ್ಕೋಸ್ಕರ ನಾನು ಇಲ್ಲಿ ಏನು ಹಾಕ್ತಾ ಇದ್ದೀನಿ ಸ್ವಲ್ಪ ನಮಗೆ ರುಚಿ ಬೇಕಂಥೇಳಿ ಇನ್ನೂ ಮೆಣಸಿನ್ಕಾಯಿಯನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ, ಹೆಚ್ಕೊಂಡಂತ ಸಣ್ಣಗೆ ಹೆಚ್ಕೊರಿ. ಆಮೇಲೆ ಸ್ವಲ್ಪ ರುಚಿ ಬೇಕಂತ ಹೇಳಿ ನಾನು ಇಲ್ಲಿ ಹಾಕಿ ಸ್ವಲ್ಪ ರುಚಿ ಕರಗಲಿಕ್ಕೆ ನೀರನ್ನು ಹಾಕಿನಿ. ಈಗ ನೋಡ್ರಿ ರೆಡಿ ಆಗಿಬಿಡ್ತು, ಎಷ್ಟು ಚೆನ್ನಾಗಿ ಉಬ್ಬಿಕೊಂಡಿದೆ ನೋಡ್ರಿ. ಹೌದಾ, ಇದನ್ನ ನೋಡ್ಲಕ್ಕ ಯಾವ ರೀತಿ ಆಗೈತಿ ಅಂತ ನೋಡ್ಲಕ್ಕೆ ಏನು ಮಾಡಬೇಕು, ಸ್ವಲ್ಪ ಚಾಕುವಿನ ಸಹಾಯದಿಂದ ಎದ್ದಿ ನೋಡಬೇಕು. ಎದ್ದಿದಾಗ ಅದಕ್ಕೆ ಹತ್ತಂಗಿಲ್ಲಲ್ರಿ, ಆವಾಗ ಅದು ಆಗೈತೆ ಅಂದಂಗೆ. ಈಗ ನಾನು ಟೇಸ್ಟ್ ಬರ್ಲಾಕ ಹಾಕ್ಕೊಂಡಿದ್ನೆಲ್ಲ ಒಗ್ಗರ್ಣೆ ಸೈಡಿಗೆ, ಅದನ್ನೇನು ಮಾಡಬೇಕು, ಇದ್ರ ತುಂಬ ಹಾಕಿಬಿಡಿ. ಅಂದರೆ ಅದು ಎಲ್ಲ ಹಿರ್ಕೊಂಡ ತಕ್ಷಣ ಏನಾಗ್ತದೆ, ಇನ್ನೂ ಟೇಸ್ಟಾಗಿ ಸೂಪರ್ ಡೂಪರ್ ಆಗಿ ಇರ್ತದೆ. ಇದು ಈವ್ನಿಂಗ್ ಟೈಮ್ ನೀವು ಸಾಸ್ ಜೊತೆ ಹಚ್ಕೊಂಡು ತಿನ್ನೋದ್ರಿಂದ, ಚಹಾ ಕುಡಿತಾ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಾ ಇದೆ. ಇದು ತುಂಬ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಇಷ್ಟಪಟ್ಟು ತಿಂತೀರಾ ಈ ರೆಸಿಪಿ ಅಂತ ಹೇಳ್ತೀನಿ. ಇದೇ ರೀತಿ ನೀವು ಟ್ರೈ ಮಾಡಿರಿ ಒಂದ್ಸರಿ ಮನೆಯಲ್ಲಿ. ಯಾವುದೇ ಎಣ್ಣೆಯನ್ನು ಬಳಸದೆ ನಾವೇನು ಮಾಡ್ಬೋದು, ಇಲ್ಲಿ ಈ ರೆಸಿಪಿಯನ್ನು ಮಾಡ್ಬೋದು. ನೀವು ಒಗ್ಗರಣೆ ಬೇಕಂದರೆ ಹಾಕೋರಿ, ಬೇಡಂದರೆ ಅದರೊಳಗೆ ನೀವು ಖಾರ ಅಥವಾ ಬೇಕಂದರೆ ಹಾಕೋಬೋದು. ನೋಡ್ರಿ ಇದನ್ನು ನಾನು ಸ್ವಲ್ಪ ಚಾಕುದ ಸಹಾಯದಿಂದ ಇದನ್ನೇನು ಮಾಡೀನಿ,
ಚೌಕನ್ನ ಕೊರೆದಿಟ್ಕೊಂಡೀನಿ. ಈಗ ನೋಡ್ರಿ ನಿಮ್ಗೆ ತೋರ್ಸಾತೀನಿ ಯಾವ ರೀತಿ ಎಷ್ಟು ನೀಟಾಗಿ ಬಲೂನ್ ಟೈಪ್ ಇದು ಒಬ್ಬಿಕೊಂಡಿದೆ ನೋಡ್ರಿ, ಎಷ್ಟು ಕ್ರಿಸ್ಪಿ ಆಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಬಬಲ್ಸ್ ಕಾಣ್ತಾ ಇದೆ ನೋಡ್ರಿ. ಹೌದಾ, ಹಿಚಕಿ ನೋಡಿದಾಗ ಗೊತ್ತಾಗ್ತದ ನೋಡ್ರಿ ಯಾವ ರೀತಿ ಇದು ರೆಡಿ ಆಗಿಬಿಟ್ಟೈತಿ ರೆಸಿಪಿ ಅಂತ. ಇನ್ನೊಂದು ಸೈಡ್ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ತೆಗೆದು ಇಲ್ಲಿ ಸಾಸ್ ಹಚ್ಚಿದ್ದೀನಿ. ಅದ್ರ ಜೊತೆಗೆ ಇದನ್ನ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದ್ರ ಹೆಸರು ಡೋಕ್ಳಾ ಅಂತ ಕರಿತೀವಿ. ಈ ಡೋಕ್ಳಾ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗಿನೂ ಕೂಡ ಇರುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ. ನಮಗೆ ಚಾನಲ್ನ ಇಷ್ಟೊತ್ತನ ಸಪೋರ್ಟ್ ಮಾಡಿ ನೋಡೋದಕ್ಕೆ ತುಂಬ ಧನ್ಯವಾದ.